ಹಾಯ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿ ಬ್ಲಾಗಿಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಾನಿವತ್ತು ನಮ್ಮ ಮನೆಯ ಮುಂದಿನ ಜಾಗವನ್ನು ಸಮತಟ್ಟು ಮಾಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಇಷ್ಟು ತನಕ ಮನೆ ಎದುರು ಸ್ವಲ್ಪ ಗುಡ್ಡೆ ಥರ ಇತ್ತು. ನಾವು ಇಷ್ಟು ತನಕ ಅದನ್ನು ಲೆವೆಲ್ ಮಾಡಿರಲಿಲ್ಲ. ಈ ಸಲ ನಾವು ಅದನ್ನು ಮಾಡಿದೆವು. ಹಾಗೆ ಮನೆ ಎದುರು ತುಂಬ ದೊಡ್ಡ ಜಾಗನೇ ಆಯಿತು, ತುಂಬ ದೊಡ್ಡ ಅಂಗಳ ಕೂಡ ಆಯಿತು. ಈಗ ಮನೆ ಎದುರು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ರೋಡ್ ಕೂಡ ಸ್ವಲ್ಪ ನಾವು ಬೇರೆ ಕಡೆಯಿಂದ ತಂದ್ವಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಸಮತಟ್ಟು ಮಾಡಿ ತುಂಬ ಜಾಗ ಆಯಿತು. ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಮತಟ್ಟು ಮಾಡೋದಕ್ಕಿಂತ ಮೊದಲು ಹೇಗಿತ್ತು ಹಾಗೂ ಸಮತಟ್ಟು ಮಾಡಿದ ಮೇಲೆ ಹೇಗಾಯಿತು ಅಂತೇಳಿ ನೀವೀಗ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದ್ದ ಜಾಗ ಹೇಗಾಯಿತು. ತುಂಬ ಖುಷಿ ಆಗ್ತದಲ್ಲ ನೋಡಲಿಕ್ಕೆ. ಅಂಗಳ ಕೂಡ ತುಂಬ ದೊಡ್ಡದಾಗಿ ಬಂದಿದೆ. ಇನ್ನು ಮಳೆ ಬಂದ ಮೇಲೆ ತುಂಬ ಗಿಡಗಳನ್ನೆಲ್ಲ ನೆಡಲಿಕ್ಕಿದೆ. ಆವಾಗ ಅದರ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನಕ್ಕೆ ಬಸಳೆ ಮತ್ತು ಅವರೆಕಾಯಿಯನ್ನು ಹಾಕಿ ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಅವರೆಕಾಯಿ ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಆದರೆ ತುಂಬ ಟೇಸ್ಟಿಯಾಗಿದೆ. ನಾನು ಕುಕ್ಕರಲ್ಲಿ ಇಟ್ಟು ಒಂದು 5 ವಿಷಲ್ ತೊಗೊಂಡೆ. ಆವಾಗ ಸ್ವಲ್ಪ ಸಾಫ್ಟ್ ಆಯಿತು.
ಕಾಳು ಹಾಗೂ ಬಸಳೆ ಸೊಪ್ಪು ತುಂಬ ಒಳ್ಳೆಯ ಕಾಂಬಿನೇಷನ್, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೀವು ಕೂಡ ಇದನ್ನೊಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಬಸಳೆಯನ್ನು ಕಟ್ ಮಾಡಿ ಅದಕ್ಕೆ ಒಂದು ಟೊಮೆಟೊ ಹಾಗೂ ಅರ್ಧ ಈರುಳ್ಳಿಯನ್ನು ಹಾಕಿದ್ದೇನೆ. ಈಗ ನಾನು ರುಚಿಗೆ ಬೇಯುವ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಬಸಳೆಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿದೆ. ಆಮೇಲೆ ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನೊಂದು 2 ವಿಜಿಲ್ ಬರುವ ತನಕ ಬೇಯಿಸ್ತಾ ಇದ್ದೀನಿ. ಇದಕ್ಕೆ 2 ವಿಜಿಲ್ ಬಂದರೆ ಇದು ಚೆನ್ನಾಗಿ ಬೇಯುತ್ತದೆ. ಆದ ಕಾರಣ 2 ವಿಜಿಲ್ ಸಾಕು ಇದಕ್ಕೆ. ನಾನಿಲ್ಲಿ 2 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಒಂದು 7 ರಿಂದ 8 ಕೆಂಪು ಮೆಣಸು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಅರಸಿನ, 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಸಾಸಿವೆ, 6 ರಿಂದ 7 ಬೆಳ್ಳುಳ್ಳಿ ಹೆಸರು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸಣ್ಣ ಈರುಳ್ಳಿ ಹಾಗೂ ಓಂಕಾಳು. ಇದು ಒಂದು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಬೇಕಾದ ಇದಕ್ಕೆ. ನಾನಿದನ್ನು ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮಸಾಲ ಗ್ರೈಂಡ್ ಮಾಡಿ ಆಯಿತು. ಈಗ ಬಸಳೆ ಕೂಡ ಚೆನ್ನಾಗಿ ಬೆಂದಿದೆ. ನಾನೀಗ ಈ ಮಸಾಲವನ್ನು ಬಸಳೆಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಸಳೆ ಚೆನ್ನಾಗಿ ಬೆಂದಿದೆ. ನಾನೀಗ ಇದಕ್ಕೆ ಜೈನವರೆಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಜೈನವರೆಯನ್ನು ಮಿಕ್ಸ್ ಮಾಡಿ ಮಸಾಲವನ್ನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಬೇಯಿಸಿದ ಜೈನವರೆಯನ್ನು ಬಸಳೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಜೇನವರೆ ತುಂಬ ಟೇಸ್ಟ್, ಆದರೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆದ ಕಾರಣ 4-5 ವಿಜಿಲ್ ತೆಗೆದ್ರೆ ಚೆನ್ನಾಗಿ ಬೇಯುತ್ತದೆ ಇದು. ನಾನೀಗ ಇದಕ್ಕೆ ಕಡೆದ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಬಸಳೆಯ ಪದಾರ್ಥ ಅಂದರೆ ಸಾಂಬಾರು, ಈ ಕಡೆ ಪದಾರ್ಥ ಅಂತ ಹೇಳೋದು. ಆದ ಕಾರಣ ಬಸಳೆಯ ಸಾಂಬಾರನ್ನು ನಾವು ತುಂಬ ತೆಳು ಮಾಡಬಾರ್ದು, ದಪ್ಪಗೆ ಇಡಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ತುಂಬ ದಪ್ಪ ಇದೆ. ಈಗ ಇದಕ್ಕೆ ರುಚಿ ನೋಡಿಕೊಂಡು ಬೇಕಾದ ಉಪ್ಪನ್ನು ಹಾಕ್ಕೊಳ್ಬೋದು. ಇದು ಈಗ ಚೆನ್ನಾಗಿ ಕುದಿಬೇಕು. ಇದು ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಇದೇನು ಸಾಕು, ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ನಾನೀಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತಾ ಇದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.